ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ನಾಟಕದ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 2015ರಿಂದ 2025ರವರೆಗೂ 50,000 ಲಕ್ಷ ಕೋಟಿ ಹಗರಣ ಆಗಿದೆ ಅಂತ ನಾನ್ ಮಾಡ್ತಾ ಇಲ್ಲ, ಆರೋಪ ಶಾಸಕ ಜಕ್ಕಣ್ಣನವರು ಮಾಡ್ತಾ ಇದ್ದಾರೆ. ಇದು ಆಡಳಿತ ಪಕ್ಷದಲ್ಲಿರ್ತಕ್ಕಂತ ವ್ಯಕ್ತಿ ಮಾತಾಡ್ತಾ ಇರ್ತಕ್ಕಂತ ಮಾತು. ಏನ್ ಈಗ ಪ್ರೆಸೆಂಟ್ ಸರ್ಕಾರ ನಡೀತಾ ಇದೆ, ಅದೇ ಪಕ್ಷದಲ್ಲಿರ್ತಕ್ಕಂತ ಒಬ್ಬ ಶಾಸಕ ಹೇಳಿರ್ತಕ್ಕಂಥದ್ದು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಸಭಾಪತಿಯವರು ಸಹ ಅರ್ಧ ಗಂಟೆಗಳ ಕಾಲ ಅವರಿಗೆ ಮಾತನಾಡಲಿಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ಅಂದ್ರೆ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯವರೇ ಇದು ನಿಮ್ಮ ಗಮನದಲ್ಲಿಲ್ವೇ? ಎಲ್ಲ ಇಲಾಖೆಯವರಿಗೂ ಸಹ ಒಂದೊಂದು ರೀತಿಯ ಖಾತೆಗಳನ್ನು ಕೊಟ್ಟು ಅವರನ್ನು ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಇನ್ನೂ ಸಹ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಸಮೇತ ಇನ್ನೂ ಅಧಿಕಾರವನ್ನು ವಹಿಸಿಕೊಂಡು ಅವರ ಪರವಾಗಿ ವಾದ ಮಾಡೋದಕ್ಕೆ ಲೀಗಲ್ ಅಡ್ವೈಸರ್ ಗಳನ್ನ ಪ್ರೂವ್ ಮಾಡ್ಕೊಂಡು ಇಟ್ಕೊಂಡು ಇನ್ನೂ ಭ್ರಷ್ಟಾಚಾರವನ್ನು ಅತಿ ಹೆಚ್ಚು ಮಾಡ್ತಾ ಇರ್ತಕ್ಕಂತ ಏಕೈಕ ಸರ್ಕಾರ ಅಂತ ಹೇಳಿದ್ರೆ ಅದು ನಿಮ್ದೇ ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳ ಮೇಲೆ ಕೇಸ್ ಇದೆ, ಎಷ್ಟು PDO ಅಧಿಕಾರಿಗಳ ಮೇಲೆ ಕೇಸ್ ಇದೆ, ಎಷ್ಟು EO ಅಧಿಕಾರಿಗಳ ಮೇಲೆ ಕೇಸ್ ಇದೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಕೇಸ್ ಇಲ್ದಾಗ ಯಾವ್ದಾದ್ರೂ ಒಂದು ಇಲಾಖೆ ಇದೆಯಾ? ಆದ್ರೂ ಸಮೇತ ಅವ್ರಿಗೊಬ್ಬ ಲೀಗಲ್ ಅಡ್ವೈಸರ್ ಅಂತ ಇರ್ತಾರೆ, ಅವರೇ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಇಷ್ಟೇ ತಾನೇ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, 50,000 ಕೋಟಿ 10 ವರ್ಷಗಳಲ್ಲಿ. ಅದರ ಹಿಂದ್ಗಡೆ ನೀವು ಎಷ್ಟು ಮಾಡಿರ್ಬೋದು ಅಲ್ವಾ? ಈಗ ಸಾಮಾಜಿಕ ಜಾಲತಾಣ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಹಂತದಲ್ಲಿ ಸಿಗ್ತಾ ಹೋಗುತ್ತೆ ಮಾಹಿತಿ ಅಂತ ಹೇಳ್ತಾ, ಇಂತ ಭ್ರಷ್ಟರಿಗೆ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥ ಹಗರಣಗಳ ಪಟ್ಟಿಯನ್ನ ಆದಷ್ಟು ಬೇಗ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನ ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಜನವರಿ 1ನೇ ತಾರೀಕಿನಿಂದ ನಮ್ಮ ನಡೆ ಪಂಚಾಯಿತಿಯ ಕಡೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದೀವಿ. ಯಾವ ಅಧಿಕಾರಿಗೆ ಏನು ಸಲ್ಲಿಸಬೇಕು, ಯಾವ ಅಧಿಕಾರಿ ಯಾವ ಕೆಲಸಗಳನ್ನ ಮಾಡಬೇಕು, ಗ್ರಾಮ ಪಂಚಾಯಿತಿಯ ಸದಸ್ಯ ಏನು ಕೆಲಸ ಮಾಡಬೇಕು, ಗ್ರಾಮ ಪಂಚಾಯಿತಿಯ ವಿಲೇಜ್ ಅಕೌಂಟೆಂಟ್ ಏನ್ ಕೆಲಸ ಮಾಡಬೇಕು, RI ಅಂದ್ರೆ ಏನು, ಅಡಿಷನಲ್ SP ಅಂದ್ರೆ ಏನು, ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, DCO ಡಿಪಾರ್ಟ್ಮೆಂಟ್ ಆಗಿರ್ಲಿ, ಪ್ರಶ್ನೆ ಮಾಡೋ ತಾಕತ್ತು ಪ್ರಜೆಗಳಿಗಿದೆ. ಏನಂತೀರಾ? ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.